ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬಾಗ್ಲು ಬೇರೆ ತೆಗಿಯಕ್ ಆಗ್ತಿಲ್ವಲ್ಲ, ಯಾರಾದ್ರೂ ಇದ್ದೀರಾ? ಬಾಗ್ಲು ತೆಗೀರಿ. ದುರ್ಗಾ ಪ್ಲೀಸ್ ಒಂದೇ ಒಂದ್ಸಲ ಕನ್ನಡಿ ನೋಡು. ನಾನು ನಿನಗೆ ಏನ್ ಹೇಳಕ್ ಟ್ರೈ ಮಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಾದ್ರೆ ನಿನ್ಗೆ ಎಲ್ಲ ಅರ್ಥ ಆಗತ್ತೆ. ಅಂಬಿಕಾ ಅವರೇ, ದಯವಿಟ್ಟು ನಾನು ಇಲ್ಲಿಂದ ಹೋಗಕ್ ಬಿಟ್ಬಿಡಿ. ನನಗೆ ತುಂಬಾ ಭಯ ಆಗ್ತಿದೆ. ಬಾಗ್ಲು ತೆಗೀರಿ. ಅಂಬಿಕಾ ಅವರೇ, ನಾನು ಇಲ್ಲಿಂದ ಹೋಗ್ತೀನಿ, ಬಿಟ್ಬಿಡಿ ನನ್ನ. ದುರ್ಗಾ, ಭಯ ಪಡ್ಬೇಡ. ನಾನು ಯಾವತ್ತಾದ್ರೂ ನಿನಗೇನಾದ್ರೂ ಮಾಡಿದೀನ? ಇಲ್ಲ ತಾನೆ. ನಾನು ಡೋರ್ ಓಪನ್ ಮಾಡ್ತೀನಿ, ಒಂದೇ ಒಂದ್ಸಲ ಕನ್ನಡಿ ನೋಡು. ಅಯ್ಯೋ, ಚಂದ್ರಪಾನದಿಂದ ನನ್ನ ಶಕ್ತಿ ಎಲ್ಲ ಕಡಿಮೆ ಆಗ್ತಿದೆ ಅಂತ ಅನಿಸ್ತಿದೆ. ಅದಕ್ಕೆ ನಾನು ಬರ್ತಿದ್ದೆಲ್ಲ ಅಳಿಸೋಗ್ತಿದೆ. ಏನು ಮಾಡಲಿ? ನನ್ನ ಶಕ್ತಿನೂ ಹೋಗ್ತಿದ್ಯಲ್ಲಪ್ಪ. ಮುಕ್ತಾಯ, ಮುಕ್ತಾಯ, ಶಕ್ತಿ ಮುಕ್ತಾಯ, ರಕ್ತ ಚಂದ್ರಮ, ಮಾಯಾ, ರಕ್ತ ಚಂದ್ರಮ, ಮಾಯಾ, ಅಕ್ಷರ ಮಾಯಾ, ಕನ್ನಡಿ, 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 ಕನ್ನಡಿ. ಬಾಗ್ಲು ತೆಗೀರಿ ಪ್ಲೀಸ್. ದುರ್ಗಾ, ಒಂದ್ಸಲ ಕನ್ನಡಿ ನೋಡು. ಬಾಗ್ಲು ತೆಗಿಯಕ್ ಆಗ್ತಿಲ್ವಲ್ಲಪ್ಪ. ಎಲ್ಲೋದ್ಲು ಇವಳು? ಈ ದುರ್ಗಾ ಹೋಗಿ ಎಷ್ಟೊತ್ತಾಗೋಯ್ತು? ಮಿಸ್ಟರ್ ಶರತ್, ದುರ್ಗಾ ಅವರು ಪೇಪರ್ಸ್ಗೆ ಸೈನ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗಿದೆಯಾ? ಎಸ್ ಖಂಡಿತ ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೂ ಈ ಮದುವೆ ಇಷ್ಟ ಇಲ್ಲ. ದುರ್ಗಾ ಎಲ್ಲೋಗಿದೆ? ಯಾಕಿಷ್ಟು ಲೇಟು? ಮುಂದಿನ ಗುರಿ ಹಿತ ಅಂದ್ರೆ ಏನರ್ಥ? ಹಿತ ಜೀವಕ್ಕೆ ಅಪಾಯ ಇದೆಯಾ? ದುರ್ಗಾ, ಇನ್ನೇ ಕೇಳ್ತಾ ಇದ್ದೀನಿ, ಎಲ್ಲೋಗಿದೆ, ಯಾಕೆ ಲೇಟ್ ಅಂತ? ಬೋಸು, ಅದು ನಾನು ವಾಟ್ ಎವರ್. ತಗೋ, ನಿನ್ಗೋಸ್ಕರ ಅವಾಗಿಂದ ವೆಯ್ಟ್ ಮಾಡ್ತಾ ಇದೀವಿ. ಸೈನ್ ಮಾಡು. ಸೈನ್ ಮಾಡ್ಬೇಡ ದುರ್ಗಾ, ಪ್ಲೀಸ್. ಸೈನ್ ಮಾಡ್ಬೇಡ ದುರ್ಗಾ, ಪ್ಲೀಸ್. ದುರ್ಗಾ, ಏನ್ ಯೋಚನೆ ಮಾಡ್ತಾ ಇದೀಯಾ? ಸೈನ್ ಹಾಕೋ, ಲೇಟ್ ಆಗ್ತಾ ಇದೆ. ಕ್ಷಮಿಸಿ ಬೋಸು, ನಾನು ಸೈನ್ ಮಾಡಲ್ಲ. ಥ್ಯಾಂಕ್ಸ್ ದುರ್ಗಾ, ಥ್ಯಾಂಕ್ಸ್. ನೀನ್ ಸರಿಯಾದ ನಿರ್ಧಾರ ತಗೋತೀಯ ಅಂತ ನನಗೆ ಗೊತ್ತಿತ್ತು. ಥ್ಯಾಂಕ್ಸ್ ದುರ್ಗಾ. ದುರ್ಗಾ, ನಿನಗೆ ತಲೆ ಕೆಟ್ಟಿದ್ಯಾ? ಸೈನ್ ಯಾಕೆ ಮಾಡಲ್ಲ ಅಂತಿದ್ಯಾ? ನನ್ನ ಕ್ಷಮಿಸ್ಬಿಡಿ ಬೋಸು. ದುರ್ಗಾ, ದುರ್ಗಾ ನಿಂತ್ಕೋ. ನೋಡಿ ಶರತ್ ಅವರೇ, ಈ ಕೇಸಲ್ಲಿ ದುರ್ಗಾ ಅವ್ರು ಒಪ್ಕೊಂಡ್ರೆ ಮಾತ್ರ ಡಿವೋರ್ಸ್ ಸಿಗೋದು. ಮತ್ತೊಂದ್ಸಲ ನೀವಿಬ್ರು ಕೂತ್ ಮಾತಾಡಿ ಒಂದು ನಿರ್ಧಾರಕ್ಕೆ ಬನ್ನಿ.
ಲಾಸ್ಟ್ ಮೂಮೆಂಟಲ್ಲಿ ಸೈನ್ ಯಾಕೆ ಮಾಡಲ್ಲ ಅಂದ್ರು? ದುರ್ಗಾ ದುರ್ಗಾ ಮಾಯಾ ಮಾಯಾ ರಕ್ತ ಚಂದ್ರಮ ಮಾಯಾ ಶಕ್ತಿ ಕ್ಷೀಣ ಶಕ್ತಿ ಕ್ಷೀಣ. ಹೌದು, ಶಕ್ತಿ ಹೋಯ್ತು. ಆದ್ರೆ ಶಕ್ತಿ ಇರೋವಾಗ ಕನ್ನಡಿ ಮೇಲೆ ಏನ್ ಬರಿಬೇಕಾಗಿತ್ತು ಅದನ್ನ ಬರ್ದೆ. ಆದ್ರೆ ನಿನ್ನ ಮಕ್ಕಳು ಮಗಳಿದಾಳಲ್ಲ, ಅವಳು ಅದನ್ನ ನೋಡ್ಲಿಲ್ಲ. ಅಲ್ಲ ಅಪ್ಪ, ನಾನ್ ಯಾವತ್ತಾದ್ರೂ ಅವಳಿಗೆ ತೊಂದರೆ ಕೊಟ್ಟಿದ್ದೀನ? ಇಲ್ಲ ತಾನೆ. ಈಗ ಅವಳಿಗೆ ನನ್ನನ್ನ ನೋಡಕ್ಕಂತೂ ಆಗಲ್ಲ. ಆದ್ರೆ ನನ್ನ ಹೆಸರು ಕೇಳ್ತಿದ್ದಾಗ ಎಷ್ಟು ಭಯ ಪಟ್ಕೋತಾಳ ಗೊತ್ತಾ? ಗಾಳಿ ಬೀಸಿದ್ರು ದೆವ್ವ, ಕಾಲಿಗೇನಾದ್ರೂ ಎಡುವಿದ್ರು ದೆವ್ವ. ಅಲ್ಲಪ್ಪ, ನೀನ್ ನೋಡಿದ್ರೆ ಯಾವಾಗ್ಲೂ ಸ್ಮಶಾನದಲ್ಲೇ ಇರ್ತೀಯ. ಅವಳು ದೆವ್ವ ಅಂತಿದ್ರೆ 3 ಮಾರ್ ಹಾರ್ತಾಳೆ. ಅಪ್ಪ ಮಗಳಿದ ಅದ್ ಏನ್ ಜೋಡಿನೋ. ಅಪ್ಪ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ನನಗಿದು ಅರ್ಥನೇ ಆಗ್ತಾ ಇಲ್ಲ. ಅಲ್ಲ, ದುರ್ಗಾ ಮುಂದೆ ಆ ಕನ್ನಡಿ ಮೇಲೆ ನನ್ಗೆ 1 ಸಾಲ್ ಬರೆಯೋಷ್ಟು ಶಕ್ತಿ ಇಲ್ವಾ? ರಕ್ತ ಚಂದ್ರಂಗೆ ಕಾದು ಆ ಸಮಯದಲ್ಲೇ ಬರಿಬೇಕು. ಅವ್ನು ಹೋಗ್ತಿದ್ದಂಗೆ ಶಕ್ತಿನೂ ಹೋಗತ್ತೆ. ಆದ್ರೆ ಮಾಯನ್ ವಿಷಯದಲ್ಲಿ ಹೀಗಾಗಿಲ್ಲ ಅಪ್ಪ. ಅವಳನ್ನ ಎಷ್ಟೊಂದ್ ಸಲ ನಾನು ಹೆದರ್ಸಿದ್ದೀನಿ. ಅವಳ ಕಣ್ ಮುಂದೆನೆ ಕನ್ನಡಿ ಮೇಲೆ ಬರ್ದಿದ್ದೀನಿ. ಅವಳು ಅದನ್ನ ಓದಿದಾಳೆ ಕೂಡ. ಆದ್ರೆ ದುರ್ಗನ್ ಮುಂದೆ ಯಾಕೆ ಹೀಗಾಗ್ತಿದೆ? ಏನ್ ವ್ಯತ್ಯಾಸ? ಪ್ರೀತಿ ದ್ವೇಷ ವ್ಯತ್ಯಾಸ. ತಂಗಿ ಪ್ರೀತಿ ಅತ್ಯುನ್ನತ ಪ್ರೀತಿ, ಸಾಟಿ ಇಲ್ಲ. ಶಕ್ತಿ ಸೋಲು, ಶಕ್ತಿ ಸೋಲು. ಪ್ರೀತಿಗಿಂತ ದೊಡ್ಡ ಶಕ್ತಿ ಇಲ್ಲ. ದುರ್ಗನ್ ಮೇಲೆ ನನ್ನ ತಂಗಿ ಅನ್ನೋ ಪ್ರೀತಿ ಇರೋದ್ರಿಂದ ನನ್ನ ಶಕ್ತಿ ಅವಳ ಮುಂದೆ ಸೋಲ್ತಿದೆ ಅಂತನಾ? ಹಾಗಾದ್ರೆ ಮಾಯಾ? ದ್ವೇಷ, ಕೊಲೆ ಪಾತಕಿ, ಋಣಾತ್ಮಕ ಶಕ್ತಿ, ಪ್ರತಿಕಾರ ಪ್ರಚೋದನೆ ಸುಲಭ. ಅಪ್ಪ, ನನಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲಪ್ಪ. ಸೇಡು ಆತ್ಮ ಪ್ರಚೋದನೆ, ಪ್ರೀತಿ ಸೋಲು, ದ್ವೇಷ ಪ್ರಚೋದನೆ. ಮಾಯಾ ನನ್ನ ಕೊಂದಿದಾಳೆ ಅಂತ ನನಗೆ ಅವಳ ಮೇಲೆ ದ್ವೇಷ ಇದೆ. ಹಾಗಾಗಿ ಅವಳ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಪ್ರಚೋದನೆ ಮಾಡತ್ತೆ ಅಂತನಾ? ಏನ್ ಹೇಳ್ತಿದ್ದಾಳೆ ಇವಳು? ಏನೇನೋ ಕತೆ ಕಟ್ ಹೇಳೋ ಅಷ್ಟು ಬ್ರಿಲಿಯಂಟ್ ಅಲ್ಲ ಇವಳು. ದುರ್ಗಾ ಹೇಳ್ತಿರೋದು ಸತ್ಯ ಇರ್ಬೋದಾ? ಅವತ್ ಮದ್ವೆಲಿ ಏನೇನೋ ಆಗಿದ್ದು, ಕೊನೆ ಮೊಮೆಂಟ್ಗೆ ನಾನ್ ಮಂಟಪದಿಂದ ಎದ್ದು ಹೋಗೋ ಹಾಗಾಗಿದ್ದು. ಇದನ್ನೆಲ್ಲ ನೋಡ್ತಿದ್ರೆ ದುರ್ಗಾ ಹೇಳೋದ್ರಲ್ಲಿ ಪೂರ್ತಿಯಾಗಿ ಸುಳ್ಳಿಲ್ಲ ಅಂತ ಅನಿಸ್ತಾ ಇದೆ.